ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕ್ ಮೇಕಪ್ ಪೌಡರ್. ಒಂದಿನ ಚಂದ್ರಕಾಂತ ಸಕ್ಕರೆ ಸುಜಾತ ಜೊತೆ ಸೇರಿ ಅವಳ ಬೆಸ್ಟ್ ಫ್ರೆಂಡ್ ಆದ ವಿಮಲಾನ ನೋಡಕ್ಕೆ ಹೋಗ್ತಾಳೆ. ವಿಮಲಾ ಮನೆಯಲ್ಲಿ ರೇಣುಕಾ ನೋಡಿ ತುಂಬಾನೇ ಖುಷಿಯಾಗಿ ಅವಳನ್ನ ಹಗ್ ಮಾಡ್ಕೊಂಡು, ಹೆಂಗೆ ಇದ್ಯಾ ಎಲ್ಲಮ್ಮ, ಏನೇ ಎಷ್ಟ್ ದಿನ ಆಯ್ತು ನೋಡಿ, ನಿನ್ನ ನೋಡಿದಾಗ ತುಂಬಾ ಸಂತೋಷ ಆಗ್ತಿದೆಯೇ. ಏನು ಫ್ರೆಂಡ್ಸ್, ರೇಣುಕಾ ಎಲ್ಲಮ್ಮ ಅಂದ್ರೆ ಯಾರಂತ ಗೊತ್ತಿಲ್ವಾ? ಹಾಗಾದ್ರೆ ತಕ್ಷಣ ನೀವು ಕೆಳಗಡೆ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಅಂಡರ್ಗ್ರೌಂಡ್ ಬ್ಯೂಟಿ ಪಾರ್ಲರ್ ವಿಡಿಯೋ ನೋಡ್ಲೇಬೇಕು. ನೋಡಿ ಚೆನ್ನಾಗಿ ನಕ್ಕೊಳ್ಳಿ. ಲೇ, ಯಾಕೆ ನನ್ ಮಾನ ಮರ್ಯಾದೆ ತೆಗಿತ್ಯಾ? ಚೆನ್ನಾಗಿದೆ ಅಲ್ವೇನೆ, ರೇಣು ಅಂತ ಕರಿಯೇ, ಎಷ್ಟು ಸ್ಟೈಲ್ ಆಗಿರುತ್ತೆ. ನಿನ್ನ ನಂಗ್ ಕರೆದ್ರೆ ಅಲ್ವೇನೆ ನನಗೆ ಬ್ಲೇಡಿ ಸ್ಯಾಟಿಸ್ಫ್ಯಾಕ್ಷನ್ ಹಂಗಂತ ಅಂತಾಳೆ. ಅದಕ್ಕೆ ರೇಣುಕಾ, ನಿನ್ ಸ್ಯಾಟಿಸ್ಫ್ಯಾಕ್ಷನ್ ಬೆಂಕಿ ಯಾಕ, ನೀನಿನ್ನ ಬದ್ಲಾಗಿಲ್ವೇನೆ? ಆಯ್ತು ಬಿಡೆ, ಬಾರೆ ಹೋಗ್ ವಿಮಲನ್ ನೋಡೋಣ. ಎಲ್ಲಾರು ಒಬ್ಬೊಬ್ಬರನ್ನ ಹೆಂಗಿದ್ದಾರೆ ಏನು ಅಂತ ತಿಳ್ಕೊತಿರ್ತಾರೆ. ಹಂಗೆ ಅವ್ರು ಎಷ್ಟು ಜಾಲಿಯಾಗಿ ಮಾತಾಡ್ಕೋತಾ ಕೂತಿರ್ತಾರೆ. ಹಂಗೆ ಮಾತಾಡ್ಕೋತಾ ಇದ್ದ ಸಮಯದಲ್ಲಿ ಅದೇ ಸಮಯಕ್ಕೆ ವಿಮಲಾಗೆ ಕಾಲ್ ಬರುತ್ತೆ. ಆಗ ವಿಮಲಾ ಅಲ್ಲಿಂದ ಎದ್ದು ಫೋನ್ ಮಾತಾಡಕ್ ಹೋಗ್ತಾಳೆ. ಫೋನ್ ಎಲ್ಲ ಮಾತಾಡ್ಬಿಟ್ಟು ಅವ್ರ ಹತ್ರನೇ ಬಂದ್ ಕುತ್ಕೋತಾಳೆ. ಆಗ ಸುಜಾತ, ಯಾರೇ ಫೋನಲ್ಲಿ? ಏನು ಇಲ್ವೇ, ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಲ್ವಾ, ಅದ್ರ ಬಗ್ಗೆ ಕೇಳಕ್ಕೆ ನಮ್ಮ ಅತ್ತೆ ಫೋನ್ ಮಾಡಿದ್ರು. ಫಂಕ್ಷನ್ ನೀವೆಲ್ಲ ಬರ್ಬೇಕು. ಅದಕ್ಕೆ ಚಂದ್ರಕಾಂತ ಮತ್ತೆ ಸುಜಾತ ತುಂಬಾ ಸಂತೋಷ ಪಡ್ತಾರೆ. ಹೌದಾ, ನಾವು ತಪ್ಪದೇ ಬರ್ತೀವಿ. ಬರೋದಂದ್ರೆ ಸುಮ್ನೆ ಗೆಸ್ಟ್ ತರ ಬಂದ್ಬಿಟ್ಟು ಹೋಗೋದಲ್ವೇ, ಅಲ್ಲಿ ಎಲ್ಲಾ ಕೆಲ್ಸ ನೀವೇ ನೋಡ್ಕೋಬೇಕು. ಅದು ಮಾತ್ರ ಅಲ್ವೇ, ನಮ್ಮ ಅತ್ತೆಯಮ್ಮ ಅವಳು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಸಿನಿ ನಟಿಯಾದ ಪ್ರಿಯಾ ರಾಯ್ನ ಕರಿತಿದ್ದಾಳೆ. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ, ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದ್ರಿಂದ ನೋಡ್ಕೊಳ್ಳೋದಕ್ಕೆ ನಮ್ 4 ಜನದಲ್ಲಿ ಸುಂದರವಾಗಿರೋ ಹುಡುಗಿನೇ ಅಲ್ಲಿ ಹೋಗ್ಬೇಕು. ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ, ಅಂದವಾದ ಹುಡುಗಿ ಅಂದ್ರೆ ನಾನೇ ಅಲ್ಲ, ಇವ್ರೆಲ್ಲಾರ್ಗಿಂತ ನಾನೇ ಅಂದ ಚಂದವಾಗಿದ್ದೀನಿ, ಅವರು ನನ್ನ ಹೆಸರೇ ಹೇಳ್ತಾರೆ ಬಿಡು, ಹಂಗಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ ವಿಮಲಾ, ಸೊ ನಮ್ 4 ಜನರಲ್ಲಿ ಎಲ್ಲರಿಗಿಂತ ಸುಂದರವಾಗಿರೋದು ರೇಣುಕಾನೆ. ಅದಕ್ಕೆ ರೇಣು, ನೀನೇ ಆ ಹೀರೋಯಿನ್ ಜೊತೆ ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ಇರ್ಬೇಕೆ. ಅದಕ್ಕೆ ರೇಣುಕಾ, ಆಯ್ತು ಬಿಡೆ, ನಿನ್ಗೋಸ್ಕರ ಅಷ್ಟ್ ಮಾತ್ರ ಮಾಡಲ್ವಾ ನಾನು? ಅವಳ ಹೆಸರು ಹೇಳ್ತಾಳೇನೋ ಅಂತ ಅನ್ಕೊಂಡಿದ್ ಚಂದ್ರಕಾಂತಾಗೆ ಸಡನ್ ಆಗಿ ವಿಮಲಾ ರೇಣುಕಾ ಹೆಸರು ಹೇಳೋಷ್ಟೊತ್ತಿಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವಳು ಮೇಕಪ್ ಹಾಕಿದ್ರೇನೆ ಅವಳ ಮುಖ ನೋಡಕ್ಕಾಗತ್ತೆ. ಅದ್ರಲ್ಲಿ ಇವಳು ನನ್ಗಿಂತ ಚೆನ್ನಾಗಿರ್ತಾಳ? ಇವರು ಬೇಕಂತ ಹಿಂಗ್ ಮಾಡ್ತಿದಾರೆ ಏನು, ಹೇಳ್ತೀನಿ ಇವ್ರ ಕತೆ ಹಂಗಂತ ಯೋಚನೆ ಮಾಡ್ತಾ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಅವರು ಹೋಗ್ಬಿಡ್ತಾರೆ. ಮನೆಗ್ ಬಂದ ಚಂದ್ರಕಾಂತ ಕಣ್ಣಾಡಿ ನೋಡ್ಕೊಂಡು ಅವಳಷ್ಟಗವಳೆ ಹಿಂಗ್ ಮಾತಾಡ್ತಾಳೆ. ಏನು, ನಾನು ಚೆನ್ನಾಗಿಲ್ವಾ? ಮತ್ ಯಾಕ ಅವಳು ರೇಣುಕಾನೇ ಅಂದವಾಗಿರ್ತಾಳೆ ಅಂತ ಹೇಳ್ತಿದ್ದಾಳೆ? ಛೇ, ಇಷ್ಟ ಅವಮಾನ ಆಯ್ತಲ್ವಾ? ಆ ಫಂಕ್ಷನ್ ನಾನು ಇನ್ಯಾವ ಮುಖ ಇಟ್ಕೊಂಡು ಹೋಗ್ಲಿ ಹಂಗಂತ ಅಳ್ತಿರ್ತಾಳೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ ಸೂರ್ಯಕಾಂತ ಅವಳು ಅಳ್ತಿರೋದ್ ನೋಡಿ, ಏನೇ ಏನಾಯ್ತು ಅಷ್ಟ ಅಳ್ತಿದ್ಯಾ? ನೀವೇ ಮಾಡಿದ್ದೆಲ್ಲ ನೀವೇ ಮಾಡಿದ್ದು. ಏನೇ ನಿನ್ ತಂಟೆ? ಮೊನ್ನೆ ನೋಡಿದ್ರೆ ಆ ಸುಜಾತ, ಇವತ್ತು ನೀನು, ಇಬ್ರು ಸೇರಿ ನನ್ ಮೇಲೆ ಅಳ್ತಿದೀರಾ. ಏನಿನ್ ಕಷ್ಟ ಹೇಳು? ಆಮೇಲೆ ಚಂದ್ರಕಾಂತ ನಡೆದಿದ್ ಎಲ್ಲಾ ವಿಷಯನೂ ಸೂರ್ಯಕಾಂತ ಹತ್ರ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಅಂತಾಳೆ, ನೀನು ಹೇಳಿದ್ದಲ್ಲ ಚೆನ್ನಾಗೇ ಇದೆಯೇ, ಆದ್ರೆ ಇದ್ರಲ್ಲಿ ನಾನೇನ್ ಮಾಡಿದ್ನಿ? ಸುಮ್ನೆ ನೀನೇ ಮಾಡಿದ್ದಂತಿದ್ಯಾ? ಅದಕ್ಕೆ ಚಂದ್ರಕಾಂತ ಅಳ್ತಾ, ನನ್ನ ಆ ಕೆಲ್ಸಕ್ಕೆ ಈ ಕೆಲ್ಸಕ್ಕೆ ಅಂತ ಬೇಡ ಬೇಡ ಅಂದ್ರು ಕಳ್ಸಿದ್ರಿ. ಆ ಬಿಸಿಲಲ್ಲಿ ಸುತ್ತಿ ಸುತ್ತಿ ಕಪ್ಪಗಾಗೋಗಿದೆ ನನ್ನ ಮುಖ ಹಂಗಂತ ಅಳ್ತಾ ಹೇಳ್ತಾಳೆ. ಅದನ್ ಕೇಳಿದ್ ಸೂರ್ಯಕಾಂತ, ಲೇ, ನೀನು ಕಪ್ಪಕ್ಕಾಗಿದ್ದು ಕೆಲ್ಸ ಮಾಡಿದ್ದಕ್ಕಲ್ವೇ, ನೀನು ಯೂಟ್ಯೂಬ್ ಅಲ್ಲಿ ನೋಡಿ ಅದು ಇದು ಎಲ್ಲ ಮುಖ ಕಚ್ಚಿ ಚಂಡಲ್ವಾಗಿ ಮಾಡ್ಕೊಂಡಿದ್ಯಾ ಹಂಗಂತ ಗಟ್ಟಿಯಾಗಿ ಹೇಳ್ತಾಳೆ. ಚಂದ್ರಕಾಂತ ಇನ್ನೇನು ಮಾತಾಡಕ್ ಆಗದೆ ಸುಮ್ನೆ ಅಳ್ತಾ ಇರ್ತಾಳೆ. ಸೂರ್ಯಕಾಂತಂ ಏನು ಮಾಡಕ್ಕಾಗ್ದೆ, ಲೇ ಏನೇ ನಿನ್ ಕಷ್ಟ? ನೀನು ಎಲ್ಲಾರ್ಗಿಂತ ಸುಂದರವಾಗಿ ಕಾಣಿಸ್ಬೇಕು ಅಷ್ಟೇ ಅಲ್ವಾ? ಇರು ಅಳ್ಬೇಡ, ಈಗ್ಲೇ ಬರ್ತೀನಿ. ಅಯ್ಯೋ ದೇವ್ರೆ,
ಹಂಗಂತ ಒಳಗಡೆ ಹೋಗಿ ಅವಳ ಹಳೆಯ ಟ್ರಂಕ್ ಪೆಟ್ಟಿಯಿಂದ ಒಂದು ಮ್ಯಾಜಿಕಲ್ ಮೇಕಪ್ ಪೌಡರ್ ತಗೊಂಡು ಹೋಗಿ ಚಂದ್ರಕಾಂತ ಹತ್ರ ಹೀಗೆ ಹೇಳ್ತಾರೆ. ನೋಡೆ, ಇದು ಮ್ಯಾಜಿಕಲ್ ಪೌಡರ್. ಇದನ್ನ ಹಾಕೊಂಡ್ರೆ ನಿನ್ ಮುಖದಲ್ಲಿ ಸಖತ್ ಗ್ಲೋ ಬರುತ್ತೆ, ಆಯ್ತಾ? ತುಂಬಾ ಸುಂದರವಾಗಿ ಕಾಣಿಸ್ತೀಯಾ ಹಂಗಂತ ಹೇಳಿ ಕೊಡ್ತಾಳೆ. ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ, ಇದಕ್ಕೋಸ್ಕರನೇ ಅಲ್ವಾ ನಾನು ಇಷ್ಟು ನಾಟಕ ಮಾಡಿದ್ದು. ಮಾರನೇ ದಿನ ಅವಳು ಸಖತ್ತಾಗಿ ರೆಡಿಯಾಗಿ ಮ್ಯಾಜಿಕ್ ಮೇಕಪ್ ಪೌಡರ್ ಹಾಕೊಂಡು ಫಂಕ್ಷನ್ಗೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಚಂದ್ರಕಾಂತಂ ನೋಡ್ತಿರ್ತಾರೆ, ಯಾಕಂದ್ರೆ ಅವಳು ಅಷ್ಟು ಸುಂದರವಾಗಿರ್ತಾಳೆ. ಎಲ್ಲರೂ ಚಂದ್ರಕಾಂತಂ ಬಗ್ಗೆ, ಅವಳ ಅಂದದ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಏನೇ ಇಷ್ಟು ಸುಂದರವಾಗಿದ್ಯಾ, ನೀನೇ ಸಿನಿಮಾ ಹೀರೋ ತರ ಇದೀಯೇ. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಸರಿ ಆಯ್ತು, ಹೀರೋಯಿನ್ ಬರೋ ಟೈಮ್ ಆಯ್ತು, ಅದಕ್ಕೆ ನೀನೇ ಹೋಗಿ ಅವಳನ್ನ ರಿಸೀವ್ ಮಾಡ್ಕೋಬೇಕು, ಆಯ್ತಾ? ಇವತ್ತು ರೇಣುಕಾ ಬೇಡ, ಯಾಕಂದ್ರೆ ಅವಳಿಗಿಂತ ಸುಂದರವಾಗಿ ನೀನೇ ಇದ್ಯಾ. ಹಂಗ್ ಹೇಳಿದ ತಕ್ಷಣ ಅವಳಿಗೆ ಮಸ್ತ್ ಖುಷಿ ಆಗ್ಬಿಡುತ್ತೆ. ಸ್ವಲ್ಪ ಹಚ್ಕೊಂಡಿದ್ದಕ್ಕೆ ಇಷ್ಟ ಚೆನ್ನಾಗಿದ್ದೀನಿ, ಇನ್ನ ಫುಲ್ಲಾಗಿ ಹಚ್ಕೊಂಡ್ರೆ ಸಿನಿಮಾ ಹೀರೋಯಿನ್ಗಿಂತ ಸೂಪರ್ ಆಗಿರ್ತೀನಿ ಹಂಗಂತ ಅನ್ಕೊಂಡು ಆಗ್ಲೇ ಅವಳ ಹತ್ರ ಇರುವ ಎಲ್ಲಾ ಪೌಡರ್ ಮುಖಕ್ಕೆ ಹಚ್ಕೊಂಡ್ಬಿಡ್ತಾಳೆ. ಅದೇ ಟೈಮ್ಗೆ ಸಿನಿಮಾ ಹೀರೋಯಿನ್ ಪ್ರಿಯಾ ರಾಯ್ ಬರ್ತಾಳೆ. ಅಷ್ಟ್ರಲ್ಲೇ ಎಲ್ಲರೂ ಚಂದ್ರಕಾಂತನ್ ಕರೆಗೆ ಶುರು ಮಾಡ್ತಾರೆ. ಚಂದ್ರಕಾಂತ ಮ್ಯಾಜಿಕ್ ಪೌಡರ್ ಹಾಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ. ಅವರು ಕರೆದಿದ್ರಂತ ಕನ್ನಡಿಯಲ್ಲಿ ನೋಡ್ಕೋದೆ ಆಚೆ ಬರ್ತಾಳೆ. ಆ ಮ್ಯಾಜಿಕ್ ಮೇಕಪ್ ಪೌಡರ್ ಹೆಚ್ಚಾಗಿ ಹಾಕೊಂಡಿದ್ರಿಂದ ಅವರು ಮುಖ ಫುಲ್ ಕಪ್ಪಗಾಗ್ಬಿಡ್ತು. ಅದನ್ನ ನೋಡಿದ ಹೀರೋಯಿನ್ ದೆವ್ವ ಅನ್ಕೊಂಡು ಕಾರ್ ಸಹ ಬಿಟ್ಬಿಟ್ಟು ಓಡೋಗ್ಬಿಡ್ತಾಳೆ. ಹಂಗೆ ಫಂಕ್ಷನ್ ಬಂದವರೆಲ್ಲ ಚಂದ್ರಕಾಂತನ್ ನೋಡಿ ಭಯ ಬಿದ್ದು ಓಡೋಗ್ತಾರೆ. ಫಂಕ್ಷನ್ ಪೂರ್ತಿ ಹಾಳ್ ಮಾಡಿದ್ದಕ್ಕೆ ವಿಮಲಾ ಚಂದ್ರಕಾಂತನ ಬೈತಾಳೆ. ಚಂದ್ರಕಾಂತ ಮನ್ಸಲ್ಲಿ, ಏನು ಎಲ್ಲರೂ ಹಿಂಗ್ ಓಡೋಗ್ತಿದ್ದಾರೆ, ಏನಾಯ್ತು? ಅಲ್ಲಿ ನಿಂತಿರುವ ಕಾರ್ ಕನ್ನಡಿಯಲ್ಲಿ ಮುಖ ನೋಡ್ಕೋತಾಳೆ. ಅವಳ ಮುಖನ ಕರ್ರಗ್ ನೋಡ್ಕೊಂಡು ಅವಳೇ ಆಶ್ಚರ್ಯ ಪಡ್ತಾಳೆ. ಅಯ್ಯೋ ಚಿಚಿ, ನನ್ ಮುಖ ಹಿಂಗಾಗ್ಬಿಟ್ಟಿದೆ. ಓ, ಅದಕ್ಕೆ ನೀನು ಎಲ್ಲರೂ ನನ್ನ ನೋಡಿ ಭಯಪಟ್ಟು ಓಡೋಗ್ತಿದ್ದಾರೆ ಅನ್ಸುತ್ತೆ. ಛ, ಅತ್ಯಮ್ಮ ಯಾವಾಗ್ಲೂ ಹೇಳ್ತಾರೆ, ಅತಿ ಆಸೆ ಮಾಡ್ಬೇಡ್ವೆ, ನಾನು ಛೀ ಹೆಚ್ಚು ಬಳಸ್ಬೇಡ್ವೆ ಅಂತ. ನಾನೇ ಹೀರೋಯಿನ್ಗಂತ ಸೂಪರ್ ಆಗಿ ಕಾಣಿಸ್ಬೇಕು ಅಂತ ಇರೋದೆಲ್ಲ ಹಚ್ಕೊಂಡು ಅತಿ ಆಸೆಯಿಂದ ಹಿಂಗ್ ನಿಂತಿದ್ದೀನಿ. ಛೀ ಹಂಗಂತ ಅಂತ ಹೇಳ್ತಾ ಇರ್ತಾಳೆ. ಅಂತ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ. ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ ಹೀಗಂತಾಳೆ, ಏನೇ ಏನ್ ನೋಡ್ತಿದ್ಯಾ? ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದೀನಿ ಅತ್ತೆ. ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ಅದೆಲ್ಲ ಕೇಳಿದ್ ಸೂರ್ಯಕಾಂತ ಶಾಕ್ ಆಗಿ, ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳೋದ? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಿಮಗ್ ಗೊತ್ತಿಲ್ಲ ಅತ್ತೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಇದನ್ ನೋಡಿ, ಇಲ್ ನೋಡಿ, ಈ ಕ್ರೀಮ್ ಹಾಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಬೆಳ್ಳಕ್ಕಾಗ್ಬಿಡ್ತಾರಂತೆ. ಈ ಎಣ್ಣೆ ನೋಡಿ, ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕೂದಲು ಬಂದ್ಬಿಡುತ್ತಂತೆ. ನೋಡಿದ್ರಾ, ನಿಮಗೂ ಶಾಕಿಂಗ್ ಆಗಿದೆ. ಅದನ್ ಕೇಳಿ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು, ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ನಿನ್ ತಲೆ. ನಾನ್ ಬ್ಯೂಟಿ ಪಾರ್ಲರ್ ಇಡೋದು ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನೀವ್ ಹಿಂಗೆ ಹೇಳ್ತಿದ್ದೀರಾ ಹಂಗಂತ ಸಪ್ಪಗ್ ಮೂತಿ ಇಟ್ಕೊಂಡು ಕುತ್ಕೋತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ, ಅಯ್ಯೋ ನನ್ನ ಬಿತ್ರಿ ಸೊಸೆ, ಇದೇನೆ ನಿನ್ ಕತೆ. ಸರಿ ಆಯ್ತು ಬಿಡು, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡ್ಕೋ. ಮತ್ತೆ ಏನಾದ್ರೂ ಕಿತಾಪತಿ ಮಾಡಿ ನನ್ನ ಹತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಹಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲ ಬರ್ಕೋತಾಳೆ. ಚಂದ್ರಕಾಂತಂ ಮನ್ಸಲ್ಲಿ, ಅಮ್ಮ ಎಲ್ಲ ಬರ್ಕೊಂಡ್ಬಿಟ್ಟೆ, ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನ್ಗೆ. ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ? ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡ್ಬೇಕು. ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು ಹಂಗಂತ ಅನ್ಕೊಂಡಿರುವ ಸಮಯಕ್ಕೆ ಸಕ್ಕರೆ ಸುಜಾತ ಅಲ್ಲಿಗೆ ಬರ್ತಾಳೆ. ಚಂದು, ಕಪ್ ಸಕ್ಕರೆ ಇದ್ರೆ ಕೊಡ್ತೀಯೇನೆ? ಅಬ್ಬಾ, ಟೈಮಿಗೆ ಸರಿಯಾಗಿ ಸಿಕ್ಕಿದ್ಲು ಬಕರ ಹಂಗಂತ ಮನ್ಸಲ್ಲ ಅನ್ಕೊಂಡವಳು. ಬಾರೆ ಸುಜಿ, ಬಾರೆ, ಸಕ್ಕರೆನಾ ಕೊಡ್ತೀನಿರು. ಏನೇ ನಿನ್ ಕೂದ್ಲು ಇಷ್ಟು ಉದುರೋಗ್ತಿದೆ, ಊಟ ಸರಿಯಾಗಿ ತಿಂತಿಲ್ವಾ? ಏ ಹಂಗೇನಿಲ್ವೇ, ಕಿಲೋ ಗಟ್ಲೆ ತಿಂತಿದ್ದೀನಿ ದಿನ ಸಕ್ಕರೆನ. ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ? ಯಾವಾಗಾದ್ರೂ ನಿನ್ ಕೂದಲ ಬಗ್ಗೆ ಯೋಚನೆ ಮಾಡಿದ್ಯಾ? ಸರಿ ಆಯ್ತು, ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ, ಅದೇನಾದ್ರೂ ಹಚ್ಕೊಂಡ್ರೆ ಕೂದಲು ಮಸ್ತ್ ಬರುತ್ತೆ ಗೊತ್ತಾ? ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ
ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ನ ಅವಳಿಗೆ ಹಚ್ಚಿ ಅದನ್ನ ಹಚ್ಚಿದ್ರಿಂದ ಅವಳಿಗೆ ಇರೋ ಜುಟ್ಟು ಸಹ ಉದ್ರೋಗುತ್ತೆ. ಕನ್ನಡಿಯಲ್ಲಿ ಅವಳನ್ನವಳು ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ. ಅಯ್ಯೋ ದೇವ್ರೇ, ಬಂಗಾರದಂತ ಕೂದಲನ್ನ ನಾಶ ಮಾಡ್ದಲ್ವೇ, ಸಕ್ಕರೆಗೋಸ್ಕರ ಬಂದಿದ್ ನನ್ನ ಜುಟ್ಟಿಗೆ ಏನೇನೋ ಹಚ್ಚಿ ಹಾಳು ಮಾಡ್ತೀಯಾ. ನಿನ್ ಮುಖಕ್ ಬೆಂಕಿ ಹಾಕ, ಬೆಕ್ಕಿಗೆ ಸಹ ಭಿಕ್ಷೆ ಹಾಕಲ್ಲ ನೀನು, ಅಂಥದ್ರಲ್ಲಿ ನನಗ್ ಪೇಸ್ಟ್ ಹಾಕ್ತೀನಿ ಅಂದಾಗ್ಲೇ ನಾನು ಯೋಚನೆ ಮಾಡಿರ್ಬೇಕು. ತಪ್ಪಲ್ಲ ನಂದೆ, ಛೀ. ಹಂಗಂತ ಅಳ್ತಿರೋವಾಗ ಒಳಗಡೆ ಇರುವ ಸೂರ್ಯಕಾಂತ ಆಚೆ ಬಂದು, ಯಾಕೆ ಏನಾಯ್ತು, ಯಾಕಷ್ಟು ಜ್ವರ ಕಿರ್ಚ್ತಿದೀಯಾ? ಅದಕ್ಕೆ ಸಕ್ಕರೆ ಸುಜಾತ, ಎಲ್ಲ ನೀವೇ ಮಾಡಿದ್ದು, ಎಲ್ಲ ನೀವೇ ಮಾಡಿದ್ದು. ನಾನೇನೇ ಮಾಡಿದೆ? ಎಲ್ಲ ನೀವೇ ಮಾಡಿದ್ದು. ನಾನೇನೋ ಸಕ್ಕರೆಗೋಸ್ಕರ ಬಂದೆ, ಪಾಪ ನಾನು. ನನ್ಗೆ ಜುಟ್ಟು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳಿ ನೀವು ಮಾಡಿದ ಪೇಸ್ಟ್ನ ನನ್ನ ಕೂದಲಿಗೆ ಹಚ್ಚಿ ಇವಾಗ ನೋಡಿ ಇದ್ದಿದ್ದು ಹೋಯ್ತು. ಮತ್ತೆ ಬೇರೆ ಬರೋದಿಲ್ಲ ಅನ್ಸುತ್ತೆ. ನಿಮ್ ಸೊಸೆ ಫುಲ್ಲು ನಿಮ್ ಪೇಸ್ಟ್ನ ನನ್ನ ತಲೆಗೆ ಹಚ್ಚಿದ್ಲು. ಆದ್ರೂ ನನಗೆ ಸಕ್ಕರೆ ಮಾತ್ರ ಸಿಕ್ಕೇ ಇಲ್ಲ. ಹಂಗಂತ ಅಳ್ತಾ ಹೇಳ್ತಾಳೆ. ಸೂರ್ಯಕಾಂತಮ್ಗೆ ಅವಳನ್ನ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗಿಲ್ಲ. ಅವಳ ಶಕ್ತಿಯಿಂದ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೋತಾಳೆ. ಆಮೇಲೆ ಸುಜಾತ ಹತ್ರ ಇರುವ ಒಂದು ಮ್ಯಾಜಿಕಲ್ ಏರ್ ಡಯರ್ ತಗೊಂಡ್ ಬಂದು ಸುಜಾತಾಗೆ ಇಲ್ದೇ ಇರೋ ಜುಟ್ಟನ್ನೆಲ್ಲ ಮತ್ತೆ ಬರೆಸ್ತಾಳೆ. ಅದನ್ನ ನೋಡಿ ಸುಜಾತ ಸಂತೋಷದಿಂದ ಎಗರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ತರದ್ ಕೆಲ್ಸ ಮಾಡಿ ಅದು ಅಲ್ದೆ ಅವಳ ಹೆಸರೇ ಯೂಸ್ ಮಾಡಿದ್ದಕ್ಕೆ ಸೂರ್ಯಕಾಂತಂ, ಲೇ ನಾನ್ ನಿಂಗ್ ಮುಂಚೆನೆ ಹೇಳ್ದೆ ಅನ್ವೆ, ಏನ್ ಕೆಲ್ಸ ಮಾಡಿದ್ಯೆ ಹುಚ್ಚುಡ್ಗಿ, ಏನೇ ಮಾಡ್ದೆ, ನನ್ನ ಹೆಸರೇನಕ್ಕೆ ಯೂಸ್ ಮಾಡಿದ್ದು ಹಂಗಂತ ಚೆನ್ನಾಗ್ ಬೈತಾಳೆ. ಚಂದ್ರಕಾಂತಂ ಆಳೋ ತರ ಮುಖ ಇಟ್ಕೊಂಡು ಆಚೆ ಬರ್ತಾಳೆ. ಇದನ್ನೆಲ್ಲ ಅವತಾರ್ ಕಿಟಕಿಯಿಂದ ನೋಡ್ತಿರ್ತಾನೆ. ಆಮೇಲೆ ಚಂದ್ರಕಾಂತ ಹತ್ರ ಹೋಗಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಕಷ್ಟ ಪಡ್ತಿದ್ಯಾ ಹಂಗಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ನನಗೆ ಕಷ್ಟನಾ, ಇಂಥದ್ದೆಲ್ಲ ನಾನು ಎಷ್ಟು ನೋಡಿಲ್ಲ, ನೀನ್ ಯಾಕೋ ಇಲ್ಲೇನ್ ಮಾಡ್ತಿದ್ಯಾ? ಕಿಟಕಿಯಿಂದ ನಾನು ಎಲ್ಲ ನೋಡ್ದೆ ಅಕ್ಕ. ನನಗೆ ಗೊತ್ತಿರೋ ಒಂದು ದೊಡ್ಡ ಡಾನ್ ಇದ್ದಾನೆ, ಈ ಐಡಿಯಾ ನಾವು ಉಪಯೋಗ ಮಾಡೋಣ. ಅವನ್ಗೆ ಹುಟ್ಟದಾಗಿಂದ ಜುಟ್ಟೇ ಇಲ್ಲ. ಈ ಮ್ಯಾಜಿಕಲ್ ಹೇರ್ ಡಯರ್ ಉಪಯೋಗ ಮಾಡಿ ಅವನಿಗೆ ಕೂದಲು ಬರೋ ತರ ಮಾಡಿದ್ರೆ ನಮ್ಗೆ ₹1,00,00,000 ಕೊಡ್ತಾನಕ್ಕ ಹಂಗಂತಾನೆ. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತಂ ಫುಲ್ ಖುಷಿ ಆಗ್ತಾಳೆ. ತಕ್ಷಣ ಅವ್ರ ಅತ್ತೆಗೆ ತಿಳಿದೆ ಮ್ಯಾಜಿಕಲ್ ಹೇರ್ ಡ್ರೈಯರ್ನ ಕಳ್ತನ ಮಾಡ್ತಾಳೆ. ಆಮೇಲೆ ಅವರಿಬ್ರು ಸೇರಿ ಆ ದೊಡ್ಡ ಡಾನ್ ಹತ್ರ ಹೋಗ್ತಾರೆ. ಅಲ್ಲಿರೋ ಡಾನ್ಗೆ ಎಲ್ಲಾ ತಿಳಿಸಿ ₹1,00,00,000 ಡೀಲ್ ಮಾತಾಡ್ಕೋತಾರೆ. ಬಾಸ್, ನಿಮ್ಗೆ ಜುಟ್ಟೇನಾದ್ರೂ ಬರ್ಸಿದ್ರೆ ₹1,00,00,000 ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ನಮ್ಗೆ ₹1,00,00,000 ಕೊಡ್ತೀರಾ? ತರಿಸ್ತೀವಿ. ಒಂದಲ್ಲ 2 ಕೋಟಿ ಕೊಡ್ತೀನಿ, ನನ್ನ ತಲೆಯಲ್ಲಿ ಕೂದಲನ್ನ ನೀವು ವಾಪಸ್ ತಂದ್ರೆ ಮಾತ್ರ. ಹಂಗಂತಾನೆ 2 ಕೋಟಿ ಅಂದಿದ ತಕ್ಷಣ ಚಂದ್ರಕಾಂತಂಗೆ ಫುಲ್ ಖುಷಿ ಆಗುತ್ತೆ. ತಕ್ಷಣ ಓಕೆ ಅಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಏರ್ ಡ್ರೈಯರ್ ಉಪಯೋಗ ಮಾಡಿ ಡಾನ್ಗೆ ಕೂದಲು ಬರೋ ತರ ಮಾಡ್ತಾಳೆ. ಅದನ್ನ ನೋಡಿ ಡಾನ್ ಫುಲ್ ಶಾಕ್ ಆಗ್ತಾನೆ. ಡಾನ್ಗೆ ಕೂದಲು ಬಂದಿದ್ರಿಂದ ಅವರು ಮತ್ತೆ ಅವ್ರ ಸಹಾಯಕರು ಫುಲ್ ಖುಷಿ ಆಗ್ತಾರೆ. ಆಗ ಅವತಾರ್, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಸರ್, ನಿಮ್ಗೆ ಕೂದಲು ಬಂತಲ್ವಾ, ನಮ್ ದುಡ್ಡು ನಮ್ಗ್ ಕೊಡಿ ಹಂಗಂತ ಕೇಳ್ತಾರೆ. ಅದಕ್ಕೆ ಡಾನ್, ಇದ್ರಲ್ಲಿ ನಿಮ್ದೇನಿದೆ, ಎಲ್ಲ ಆ ಮ್ಯಾಜಿಕಲ್ ಹೇರ್ ಡ್ರೈಯರೇ ಮಾಡಿರುವಂಥದ್ದು. ಅದನ್ನ ನನ್ ಕೊಟ್ಟು ನೀವು ಇಲ್ಲಿಂದ ಸುಮ್ಮನೆ ತೆರಳಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವರಿಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಡಾನ್ ಹತ್ರ, ಏನ್ರಿ ಜುಟ್ ಬಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ಮಾತ್ ಪಟಾಯಿಸ್ತಿದ್ದೀರಾ? ಮಾತ್ ತಪ್ಪದಿರ್ಲಿಕ್ಕೆ ನಾನೇನು ಸತ್ಯಹರಿಶ್ಚಂದ್ರನಾ? ನಾನು ಡಾನ್, ನೆನ್ಪಿರ್ಲಿ. ಹಂಗಂತೇಳಿ ಪಕ್ಕದಲ್ಲಿರೋ ಸಹಾಯಕರ ಹತ್ರ ಹಿಂಗ್ ಹೇಳ್ತಾನೆ. ಅರೆ ಏನ್ ನೋಡ್ತಾ ಇದ್ದೀರಾ, ಇವರಿಂದ ಹೇರ್ ಡ್ರೈಯರ್ ಅನ್ನ ಕಸಿದ್ಕೊಂಡು ಕೂಡಾಕಿ ಇವ್ರನ್ನ ಹಂಗಂತ ಹೇಳ್ತಾರೆ. ಅದರಿಂದ ಚಂದ್ರಕಾಂತಂನ ಕಟ್ಟಾಕೋದಕ್ಕೆ ಡಾನ್ ಸಹಾಯಕರು ಮೇಲೆ ಮೇಲೆ ಬರ್ತಾರೆ. ಆಗ ಅವಳು ಏನ್ ಮಾಡ್ಬೇಕಂತ ತಿಳಿದೆ ಅವ್ರ ಅತ್ತೆನ ಗಟ್ಟಿಯಾಗಿ ಕರೀತಾಳೆ, ಅತ್ತಿಯಮ್ಮ. ತಕ್ಷಣ ಸೂರ್ಯಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಅಲ್ಲಿ ಫೈರ್ ಬರೋ ತರ ಮಾಡ್ತಾಳೆ. ಹಂಗೆ ಆ ಏರ್ ಡ್ರೈಯರ್ ಡಾನ್ ಮೇಲೆ ಬಿದ್ದು ಆ ಸಹಾಯಕರ ಮೇಲೆ ಸಹ ಬಿದ್ದು ಹಂಗೆ ಅವ್ರ ಡೆನ್ ಪೂರ್ತಿ ಸುಟ್ಟೋಗುತ್ತೆ.
ಕರೆಕ್ಟ್ ಟೈಮ್ ನೋಡ್ಕೊಂಡು ಚಂದ್ರಕಾಂತ ಮತ್ತೆ ಅವತಾರ್ ಅಲ್ಲಿಂದ ಏರ್ ಡ್ರೈರ್ ತಗೊಂಡು ಓಡೋಗ್ತಾರೆ. ಏನಾಯ್ತೋ ಎಲ್ಲಾ ತಿಳ್ಕೊಂಡಿದ್ದ ಸೂರ್ಯಕಾಂತ ಕೋಪದಿಂದ ಅವ್ರಿಬ್ಬರಿಗೆ 100 ಬಸ್ಕಿ ಹೊಡೆಯಕ್ಕೆ ಪನಿಷ್ಮೆಂಟ್ ಕೊಡ್ತಾಳೆ. ನೋಡಿ, ಒಂದ್ ವೇಳೆ ನೀವೇನಾದ್ರೂ ನನ್ನನ್ ಮೋಸ ಮಾಡಿ ಕಡಿಮೆ ಬಸ್ಕಿ ಓಡಿದ್ರೆ ಈ ಮ್ಯಾಜಿಕಲ್ ಏರ್ ಡ್ರೈಯರ್ ನಿಮ್ಮೇಲೂ ಬೆಂಕಿ ಸ್ಪ್ರೇ ಮಾಡುತ್ತೆ. ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನು ಮಾಡಕ್ಕಾಗ್ದೆ ಪಾಪ ಇಬ್ರು ಬಸ್ಕಿ ಹೊಡಿತಿರ್ತಾರೆ.